ನೀವು ನೋಡಪ್ಪ 15 ತಿಂಗಳಲ್ಲೇ ಮುಗಿಸ್ಬೇಕು. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. ಇವತ್ತು ನಾವೆಲ್ಲರೂ ಕೂಡ ಸೇರಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರದೇಶ ಕುರುಬರ ಸಂಘದ ಭವನ ಅದು 100 ವರ್ಷ ಹಳೆಯದಾದಂಥ ಕಟ್ಟಡ. ಮತ್ತು ಈ ಕಟ್ಟಡದಲ್ಲಿ ಪ್ರದೇಶ ಕುರುಬರ ಸಂಘಕ್ಕೆ ಸಾಕಷ್ಟು ಆದಾಯ ಬರ್ತಾ ಇರಲಿಲ್ಲ. ಮತ್ತು ವಸತಿ ನಿಲಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇರಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೋಸ್ಕರ ಪ್ರದೇಶ ಕುರುಬರ ಸಂಘದವರು ಇದನ್ನು ಕೆಡವಿ ಒಂದು ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಅವರು ನನಗೆ ಒತ್ತಾಯವನ್ನು ಮಾಡ್ತಾ ಇದ್ದರು. ನಾನು ಹೇಳಿದೆ, ಅದು 30 ಕೋಟಿಗೂ ಹೆಚ್ಚಾಗ್ತದಪ್ಪ, ಅದು ಕಟ್ಟಡ ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದೆ. ಆದರೂ ಧೈರ್ಯ ಮಾಡಿ ಪ್ರದೇಶ ಕುರುಬರ ಸಂಘದವರು ಈ ಕಟ್ಟಡ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನನ್ನು ಒಪ್ಪಿಸಿ, ಬೈತಿ ಸುರೇಶ್ ಅವ್ರನ್ನೂ ಒಪ್ಪಿಸಿ ಇದಕ್ಕೆ ಈ ಶಂಕುಸ್ಥಾಪನೆ ಮಾಡಲಿಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಯಾರು ಇದರ ಕಾಂಟ್ರಾಕ್ಟರು ಅಂತಕ್ಕಂಥದ್ದು ಕೂಡ ಗುರುತಾಗಿದೆ. ನಾಗಾರ್ಜುನ ಸಂಸ್ಥೆಯವರು. ಇದಕ್ಕೆ 30 ಕೋಟಿಗೂ ಹೆಚ್ಚಾಗಬಹುದು ಅಂತೇಳಿ ಅಂದಾಜಿದೆ. ಮತ್ತು 18 ತಿಂಗಳ ಅವಧಿನಲ್ಲಿ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದಿದೆ. ನಿಮ್ಮ ಹೆಸರು ಹೇಳಿದ್ನಲ್ಲ, ನೀವು ನೋಡಪ್ಪ 15 ತಿಂಗಳಲ್ಲೇ ಮುಗಿಸ್ಬೇಕು. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. 18 ತಿಂಗಳಲ್ಲಿ ಮುಗಿಸಬೇಕು. ನಾವೆಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸೇರಿ ಉದ್ಘಾಟನೆಯನ್ನು ಮಾಡಬೇಕು. ನಮ್ಮ ಪೂರ್ವಿಕರು ಅವತ್ತು ಯೋಚನೆ ಮಾಡಿ ಗಾಂಧಿನಗರದಲ್ಲಿ ಇಂಥ ಒಂದು ಕಟ್ಟಡವನ್ನು ಸ್ಥಾಪನೆ ಮಾಡಿದ್ದಾರೆ. ಗಾಂಧಿನಗರ ಅಂತಂದರೆ ಭಾಳ ಬೆಲೆ ಬಾಳ್ತಕ್ಕಂಥ ಏರಿಯಾ. ಇಲ್ಲಿ ಒಂದು ಚದರಡಿ ಎಷ್ಟಿದೆ? 50,000 ರೂಪಾಯಿಗೂ ಹೆಚ್ಚೇ ಇರಬೇಕು ಒಂದು ಚದರಡಿ. ಅಂಥ ಜಾಗದಲ್ಲಿ ಈ ಕುರುಬರ ಸಂಘದ ಭವನ ಇರ್ತಕ್ಕಂಥದ್ದು. ಇಲ್ಲಿ ಭಾಳ ಜನ ಬಾಡಿಗೆಗೂ ಇದ್ದರು, ಜೊತೆಗೆ ವಸತಿ ನಿಲಯನೂ ಕೂಡ ಇತ್ತು. ಭಾಳ ಜನ ಅಧಿಕಾರಿಗಳಾಗಿದ್ದಾರೆ. ಈಗ ಇಲ್ಲಿ ಓದಿದವರು ಭಾಳ ಜನ ಅಧಿಕಾರಿಗಳು. ನಮ್ಮ ರಾಮಯ್ಯ ಇದೇ ಓದುದು. ಇಲ್ಲಿ ಮದುವೆಗಳು ಕೂಡ ಮಾಡ್ತಾ ಇದ್ರು. ಸೊ ಇದು ಈ ಜಾಗ ಬಹಳಷ್ಟು ಜನರಿಗೆ ಸಹಾಯವನ್ನು ಮಾಡಿದೆ. ನಾನು 1983ನೇ ಇಸ್ವಿನಲ್ಲಿ ಶಾಸಕನಾದೆ. 83ರಲ್ಲಿ 84ರಲ್ಲಿ ಮಂತ್ರಿ ಆದೆ. 84ರಲ್ಲಿ ಮಂತ್ರಿ ಆದೆ. ಬಂಗಾರಪ್ಪನವರು ಹಾಸ್ಟೆಲ್ ಸ್ಟೂಡೆಂಟ್ ಅಂತೆ. ಇಲ್ಲಿ ರೇವಣ್ಣ ಸ್ಟೂಡೆಂಟ್ ಅಲ್ಲ, ಮಾಗಡಿ ಬೆಂಗಳೂರು ಹತ್ರ ಐತಲ್ಲ ಅಲ್ಲಿ ಮಾಗಡಿ.
ಭಾಳ ಜನ ಇಲ್ಲಿ ಓದ್ದವರು, ಇಲ್ಲಿ ಹಾಸ್ಟೆಲಲ್ಲಿ ಓದ್ದವರು ಭಾಳ ಜನ ಇದ್ದಾರೆ. ಆಂಧ್ರದ ಪಾರ್ಥಸಾರಥಿ ಅವರು ಇಲ್ಲೇ ಓದಿದ್ದು. ಸೊ ಇದು ಹಾಸ್ಟೆಲ್ಲು ಭಾಳ ಜನರಿಗೆ ಆಶ್ರಯ ಕೊಟ್ಟಿದೆ. ಭಾಳ ಜನ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ. ಅಂಥ ಒಂದು ಹಾಸ್ಟೆಲ್ಲು 100 ವರ್ಷ ಇತಿಹಾಸ ಇರ್ತಕ್ಕಂಥ ಹಾಸ್ಟೆಲ್ಲು. ಜಡ್ಜಿಗಳು ಆಗಿದ್ದಾರೆ, ನಾನಂತೂ ಓದಿಲ್ಲ. ಅದರಿಂದ ನನಗೆ ಇದರ ಅಷ್ಟೊಂದು ಯಾರ್ಯಾರು ಓದಿದ್ರು ಇಲ್ಲಿ ಅವರೆಲ್ಲ ಗೊತ್ತಿಲ್ಲ. ಕಾಂತರಾಜ್ ಇಲ್ಲಿ ಓದಿದ್ರ? ದಾವಣಗೆರೆ ಅದೇ ಇಲ್ಲಿ ಕಚೇರಿ ಇತ್ತು, ಅವ್ರದ್ದು ಲಾಯರ್ ಕಚೇರಿ ಇತ್ತು ಇಲ್ಲಿ. ಸೊ ಅವ್ರಿಗೂ ಆಶ್ರಯ ಕೊಟ್ಟಿದೆ. ನಾನು 83ರಲ್ಲಿ ಶಾಸಕನಾದೆ, 84ರಲ್ಲಿ ಮಂತ್ರಿ ಆದೆ, ಆಮೇಲೆ 85ರಲ್ಲಿ ಮತ್ತೆ ಗೆದ್ದೆ. ಆಗ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ ಆದೆ, ಆಮೇಲೆ ರಾಜೀನಾಮೆ ಕೊಟ್ಟಿದ್ದೆ, ಆಮೇಲೆ ಮತ್ತೆ ಸಾರಿಗೆ ಸಚಿವನಾದೆ. ಆ ಸಾರಿಗೆ ಸಚಿವನಾದಾಗ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದದ್ದು 1988ನೇ ಇಸ್ವಿನಲ್ಲಿ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿತು. ಆ ಜಯಂತ್ಯೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡೋದು, ಕುರುಬ ಸಮಾಜದವರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಒಂದು ಗುರುಪೀಠ ಇಲ್ಲ, ಗುರುಪೀಠವನ್ನು ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡೋದು. ಆ 500ನೇ ಜಯಂತ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಮಾಡೋದು, ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಆಗಲೇ ತೀರ್ಮಾನ ಮಾಡಿದ್ದು ಗುರುಪೀಠ ಮಾಡಬೇಕು ಅಂತೇಳಿ.